ಭೂಮಂಡಲದಲ್ಲಿ ಪ್ರತಿದಿನ ಒಂದಿಲ್ಲೊಂದು ಕೌತುಕ ನಡೆಯುತ್ತದೆ. ಇವತ್ತೊಂದು ವಿಶೇಷ ವಿದ್ಯಮಾನ ನಡೆಯಿತು. ಸೂರ್ಯ ಸಮಭಾಜಕ ವೃತ್ತದ ನಡುಮಧ್ಯೆ ಉಡುಪಿ ಜಿಲ್ಲೆಯಲ್ಲಿ ಹಾದು ಹೋಗಿದ್ದಾನೆ. ಹಾಗಾಗಿ ಇವತ್ತು ಝೀರೋ ಶ್ಯಾಡೋ ಡೇ. ಥೈರಾಯ್ಡ್ ಹಾಗೂ ಮೈಗ್ರೇನ್ ಸಮಸ್ಯೆಗೆ ಸಂಪರ್ಕಿಸಿ ಹೋಮಿಯೋ ಕೇರ್. ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಝೀರೋ ಶ್ಯಾಡೋ ಡೇ ಆಚರಿಸಲಾಯಿತು. ಅಂದ್ರೆ ನಡು ಮಧ್ಯಾಹ್ನ 12:26ಕ್ಕೆ ಎಲ್ಲಾ ವಸ್ತುಗಳು ನೆರಳನ್ನು ಕಳೆದುಕೊಂಡವು. ಇದನ್ನು ಶೂನ್ಯ ನೆರಳು ಎನ್ನಲಾಗುತ್ತದೆ. ಸೂರ್ಯ ದಕ್ಷಿಣದಿಂದ ಉತ್ತರ ದಿಕ್ಕಿನತ್ತ, ಉತ್ತರದಿಂದ ದಕ್ಷಿಣ ದಿಕ್ಕಿನತ್ತ ಚಲಿಸುವಾಗ ನಮ್ಮ ನೆತ್ತಿಯ ನೇರದಲ್ಲಿ ಹಾದು ಹೋಗ್ತಾನೆ. ಸೂರ್ಯನು ನಮ್ಮ ತಲೆಯ ಮೇಲೆ ನಿಖರವಾಗಿ ಇರುವಾಗ ನಮ್ಮ ನೆರಳು ನೇರವಾಗಿ ಕಾಲ ಕೆಳಗಿರುತ್ತದೆ. ನೆರಳು ಮಾಯವಾಗುತ್ತದೆ. ನಾವು ನಮ್ಮ ನೆರಳಿನ ಮೇಲೆಯೇ ನಿಂತಿರುವುದರಿಂದ ಆ ನೆರಳು ಗೋಚರವಾಗುವುದಿಲ್ಲ. ಇದನ್ನು ಖಗೋಳ ವಿಜ್ಞಾನದಲ್ಲಿ ಶೂನ್ಯ ನೆರಳು ಅಂತಾರೆ. ಪಿಪಿಸಿ ಕಾಲೇಜಿನಲ್ಲಿ ವಿವಿಧ ಪರಿಕರಗಳನ್ನು ಇಟ್ಕೊಂಡು ಝೀರೋ ಶ್ಯಾಡೋ ಡೇ ಅಂದ್ರೆ ಏನು ಅಂತ ವಿದ್ಯಾರ್ಥಿಗಳಿಗೆ ವಿವರಿಸಲಾಯಿತು. ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಿನ ವಿಜ್ಞಾನ ವಿಭಾಗ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ನೂರಾರು ವಿದ್ಯಾರ್ಥಿಗಳು ಝೀರೋ ಶ್ಯಾಡೋ ಡೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಹಿರಿಯ ಭೌತಶಾಸ್ತ್ರಜ್ಞ ಪ್ರೊಫೆಸರ್ ಎಪಿ ಭಟ್ಟು ಝೀರೋ ಶ್ಯಾಡೋ ಡೇ ಬಗ್ಗೆ ವಿವರಣೆ ನೀಡಿದರು. ನಾವು ಯಾವಾಗಲೂ ಹೇಳ್ತೇವೆ, ಜೀವನದಲ್ಲಿ ಯಾರು ನಮ್ಮ ಕೈ ಬಿಟ್ಟರೂ ಕೂಡ ನಮ್ಮ ನೆರಳು ಕೈ ಬಿಡೋದಿಲ್ಲ ಅಂತ. ಆದರೆ ಇವತ್ತು ಕೆಲವು ಕ್ಷಣಗಳ ಕಾಲ ನಮ್ಮ ನೆರಳು ನಮ್ಮನ್ನು ಬಿಟ್ಟು ಹೋಗುವಂಥ ದಿನ. ಅರ್ಥ ಏನು ಅಂತಂದರೆ, ಯಾವುದೇ ಒಂದು ವಸ್ತುವಿನ ನೆರಳು ಯಾವಾಗ ಬರುತ್ತೆ ಅಂತಂದರೆ, ಒಂದು ಆಬ್ಜೆಕ್ಟ್ ಇಲ್ಲಿದ್ದರೆ ಅದರ ಇನ್ನೊಂದು ಕಡೆಯಿಂದ ಬೆಳಕು ಬರ್ತಾ ಇದ್ದರೆ, ಯಾವ ಕಡೆಯಿಂದ ಬೆಳಕು ಬರ್ತಾ ಇರುತ್ತೋ ಅದರ ವಿರುದ್ಧ ದಿಕ್ಕಿನಲ್ಲಿ ಅದರ ನೆರಳಿರುತ್ತೆ. ಆದರೆ ಇವತ್ತು ಏನಾಗಿರುತ್ತೆ ಅಂತಂದರೆ, ಸೂರ್ಯ ನಮ್ಮ ನೆತ್ತಿಯ ಎಕ್ಸಾಕ್ಟ್ ಮೇಲೆ ಬರ್ತಾನೆ. ಈಗ ಇದಕ್ಕೆಲ್ಲ ಕಾರಣ ಭೂಮಿಯ ಚಲನೆ. ಸೂರ್ಯ ಇಲ್ಲಿದ್ದರೆ ಭೂಮಿ ಹೀಗೆ ತಿರುಗ್ತಾ ಇಲ್ಲ ಸೂರ್ಯನ ಸುತ್ತ. ಅದೇನು ಮಾಡಿದೆ, 23.5 ಡಿಗ್ರಿ ವಾಲಿಕೊಂಡು ಹೀಗೆ ತಿರುಗ್ತಾ ಇದೆ. ಹಾಗಾಗಿ ಹೀಗೆ ತಿರುಗ್ತಾ ಇರುವಂಥ ಭೂಮಿಯ ಮೇಲೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ದಿಕ್ಕಿನಿಂದ ಸೂರ್ಯನ ಬೆಳಕು ಬರೋದ್ರಿಂದ ಇವತ್ತು ಉಡುಪಿಯವರಿಗೆ ನಮ್ಮ ನೆತ್ತಿಯ ಮೇಲೆ ಎಕ್ಸಾಕ್ಟಾಗಿ ಬೆಳಕು ಬರ್ತಾ ಇರುತ್ತೆ. ಅಂದರೆ ಎಕ್ಸಾಕ್ಟ್ ನಮ್ಮ ನೆತ್ತಿಯ ಮೇಲಿಂದ ಬೆಳಕು ಬರ್ತಾ ಇದೆ ಅಂದರೆ ನಮ್ಮ ನೆರಳು ಎಕ್ಸಾಕ್ಟ್ ನಮ್ಮ ಕಾಲು ಕೆಳಗಡೆ ಇರುತ್ತೆ. ಹಾಗಾಗಿ ಯಾವುದೇ ಒಂದು ವಸ್ತು ಅಥವಾ ನಾವು ಒಂದು ಆಬ್ಜೆಕ್ಟ್, ಒಂದು ಪೈಪನ್ನು ಲಂಬವಾಗಿ ಇಟ್ಟರೆ ಭೂಮಿಯ ಮೇಲೆ, ಸೂರ್ಯ ಅದರ ಎಕ್ಸಾಕ್ಟ್ ನೆತ್ತಿಯ ಮೇಲೆ ಇರೋದ್ರಿಂದ ಅದರ ನೆರಳು ಎಕ್ಸಾಕ್ಟ್ ಅದರ ಕೆಳಗೆ ಬರೋದ್ರಿಂದ ನಾವು ಈಚೆಯಿಂದ ನೋಡಿದರೆ ನಮಗೆ ನೆರಳೇ ಕಾಣೋದಿಲ್ಲ. ಹಾಗಾಗಿ ಇದನ್ನು ಝೀರೋ ಶ್ಯಾಡೋ ಡೇ ಅಂತ ಕರೀತಾರೆ. ಇದು ಆ ಇಕ್ವೇಟರ್ನ 23.5 ಡಿಗ್ರಿ ಮೇಲೆ 23.5 ಡಿಗ್ರಿ ಕೆಳಗಡೆ ಈ ರೀಜನ್ನವರಿಗೆ ಮಾತ್ರ ಝೀರೋ ಶ್ಯಾಡೋ ಡೇ ಅಂತ ಕಾಣುತ್ತೆ. ಬಿಟ್ಟರೆ ನಾವು ಕನ್ನಡದಲ್ಲಿ ಹೇಳೋದಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಮಕರ ಸಂಕ್ರಾಂತಿ ವೃತ್ತ, ಈ ವೃತ್ತದ ಮಧ್ಯೆ ಇರೋರಿಗೆ ಮಾತ್ರ ಝೀರೋ ಶ್ಯಾಡೋ ಡೇಯನ್ನು ನೋಡ್ಬೋದು. ಅದರಿಂದ ಮೇಲೆ ಇರೋರಿಗೆ, ಇದರಿಂದ ಕೆಳಗಡೆ ಇರೋರಿಗೆ ಝೀರೋ ಶ್ಯಾಡೋ ಡೇ ಕಾಣೋದಿಲ್ಲ. ಯಾಕೆಂದರೆ ಆ ಭಾಗದಲ್ಲಿ ಯಾವಾಗಲೂ ಕೂಡ ಸೂರ್ಯನ ಬೆಳಕು ನಾರ್ಮಲ್ ಆಗಿ ಪರ್ಪೆಂಡಿಕ್ಯುಲರ್ ಆಗಿ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದೊಂದು ಪ್ರಕೃತಿಯ ವಿಸ್ಮಯ. ಈ ಭಾಗದಲ್ಲಿರೋರು ನಾವು ಅನುಭವಿಸಬೇಕು ಅಷ್ಟೇ.